ದಿನಗಳ ಹಿಂದೆ ಕ್ರಿಸ್ತ ಜಯಂತಿಯನ್ನು ಸಂತೋಷದಿಂದ ಕೊಂಡಾಡಿದೆವು. ಇಂದು ಜೋಸೆಫ್ ಮತ್ತು ಮರಿಯಳು ಯೇಸುವನ್ನು ದೇವಾಲಯದಲ್ಲಿ ಸಮರ್ಪಿಸಿದ ದಿನದ ಸ್ಮರಣೆಯಾಗಿದೆ. ಇದೊಂದು ಯಹೂದ್ಯರ ಧಾರ್ಮಿಕ ಪದ್ಧತಿಯಾಗಿದ್ದರೂ ವಾಸ್ತವಿಕವಾಗಿ ಅದು ಪ್ರಭು ತಮ್ಮ ಭಕ್ತಾದಿಗಳನ್ನು ಮೊದಲನೇ ಸಾರಿ ಸಂಧಿಸುವ ಸಂದರ್ಭವಾಗಿತ್ತು. ಪವಿತ್ರಾತ್ಮರಿಂದ ಪ್ರೇರಿತರಾಗಿ ವಯೋವೃದ್ಧ ಭಕ್ತರಾದ ಸಿಮಿಯೋನ್ ಮತ್ತು ಅನ್ನ ಅವರು ದೇವಾಲಯದೊಳಗೆ ಬಂದು ಅದೇ ಪವಿತ್ರಾತ್ಮರ ಪ್ರಭೆಯಿಂದ ಪ್ರಭುವನ್ನು ಸಂತೋಷದಿಂದ ಗುರುತಿಸಿ ಆ ಮಗುವಿನ ದೈವತ್ವವನ್ನು ನಿವೇದಿಸಿದರು. ಅವರಂತೆ ಪವಿತ್ರಾತ್ಮರಿಂದ ಒಂದುಗೂಡಿರುವ ನಾವು ಕ್ರಿಸ್ತರನ್ನು ಎದುರುಗೊಳ್ಳಲು ದೇವಾಲಯಕ್ಕೆ ತೆರಳೋಣ. ಅಲ್ಲಿ ಅವರು ಮಹಿಮೆಯಿಂದ ಪುನರಾಗಮಿಸುವವರೆಗೂ ರೊಟ್ಟಿ ಮುರಿಯುವುದರ ಮೂಲಕ ಅವರನ್ನು ಗುರುತಿಸೋಣ. ಸರ್ವ ಜ್ಯೋತಿಯ ಬುಗ್ಗೆಯೂ ಉಗಮವೂ ಆದ ದೇವರೇ, ಅನ್ಯ ಜನಾಂಗಕ್ಕೆ ಪ್ರಕಟಣೆಯನ್ನು ನೀಡುವ ಬೆಳಕನ್ನು ನೀತಿವಂತ ಸಿಮಿಯೋನನಿಗೆ ಈ ದಿನ ತೋರ್ಪಡಿಸಿದಿರಿ. ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ಆಲಿಸಿ ಈ ಮೇಣದ ಬತ್ತಿಗಳನ್ನು ನಮ್ಮ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ನಿಮ್ಮ ನಾಮದ ಸ್ತುತಿಗಾಗಿ ಈ ಬತ್ತಿಗಳನ್ನು ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಹೋಗಲಿರುವ ನಾವು ಸನ್ಮಾರ್ಗದಲ್ಲಿ ಸಾಗುತ್ತಾ ಎಂದೂ ಆರದ ಜ್ಯೋತಿಯೆಡೆಗೆ ಬಂದು ಸೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೇಣದ ಬತ್ತಿ ಹಚ್ಚಿಕೊಳ್ಳಿ. ಪ್ರಭು ಯೇಸುವನ್ನು ಎದುರುಗೊಳ್ಳಲು ಶಾಂತಿಯಿಂದ ತೆರಳೋಣ. ಮೆರವಣಿಗೆಯಾಗಿ ದೇವಾಲಯದಲ್ಲಿ ಸೇರೋಣ. ಜಗದ